ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಮ್ಯುನಿಕೇಷನ್ ಸ್ಕಿಲ್ಸ್ ಲ್ಯಾಬ್ ಕ್ಲಾಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯೂನಿಟ್ 1ದಲ್ಲಿ ಇಂಗ್ಲೀಷ್ ಇಂಟ್ರಡಕ್ಷನ್ ಬಗ್ಗೆ ಹೇಳಿದ್ದೆ. ಸೊ ಅದರಲ್ಲಿ ಪ್ರೊನೌನ್ಸಿಯೇಷನ್ ಅಂದರೆ ಏನು, ಫೋನಿಮಿಕ್ ಅವೇರ್ನೆಸ್ ಬಗ್ಗೆ ಹೇಳಿದ್ದೆ, ಮತ್ತು ವೌಲ್ಸ್ ಯಾವುದು, ಕಾನ್ಸನೆಂಟ್ ಸೌಂಡ್ಸ್ ಯಾವುವು, ವೌಲ್ಸ್ದಲ್ಲಿ ಟೈಪ್ಸ್, ಶಾರ್ಟ್ ವೌಲ್ಸ್, ಲಾಂಗ್ ವೌಲ್ಸ್, ಅವು ಸೌಂಡ್ ಹೇಗೆ ಮಾಡ್ತಾವೆ, ಫಾರ್ಮ್ಯಾಟ್ಸ್ ಏನು, ವಿತ್ ದ ಹೆಲ್ಪ್ ಆಫ್ ಟೇಬಲ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಲ್ಟರ್ನೇಟ್ ಸೌಂಡ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಇನ್ನೂ ತನಕ ಯಾರು ಅದನ್ನು ನೋಡಿಲ್ಲ, ನೆಕ್ಸ್ಟ್ ಟಾಪಿಕ್ ನಿಮಗೆ ತಿಳಿಬೇಕಂದ್ರೆ ಫಸ್ಟ್ ಆ ವಿಡಿಯೋ ವಾಚ್ ಮಾಡಿರಿ, ಆಮೇಲೆ ನಿಮಗೆ ನೆಕ್ಸ್ಟ್ ಟಾಪಿಕ್ ನಿಮಗೆ ಅರ್ಥ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಅದಾವ. ಸೊ ಆ್ಯಕ್ಟಿವಿಟೀಸ್ ನೀವು ಓದ್ಕೊಂಡು ತಿಳ್ಕೋಬೇಕು. ಇವೆಲ್ಲ ಸೌಂಡ್ಸ್ ಶಾರ್ಟ್ ವೌಲ್, ಲಾಂಗ್ ವೌಲ್, ಕಾನ್ಸನೆಂಟ್ ತೊಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಸೊ ಫಸ್ಟ್ ಶಾರ್ಟ್ ವೌಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದಿದೆ ನೋಡಿರಿ. ಸೊ ಶಾರ್ಟ್ ವೌಲ್ ತೊಗೊಂಡಿದ್ದು ಇಲ್ಲಿ ಜಸ್ಟ್ ನೀವು ನೋಡ್ಕೋಬಹುದು. ಶಾರ್ಟ್ ವೌಲ್ ನಾನು ಜಸ್ಟ್ ರೀಡ್ ಮಾಡ್ತೀನಿ ನೋಡ್ರಿ. ಶಾರ್ಟ್ ವೌಲ್ ಅಂದರೆ ಶಾರ್ಟ್ ವೌಲ್ ಸೌಂಡ್ ಮಾಡ್ತಾವ್ರಿ ಇಲ್ಲಿ. ಈಗ ಎ ಇ ಐ ಓ ಯು ಶಾರ್ಟ್ ವೌಲ್ ಸೌಂಡ್. ಈಗ ಡ್ರಿಪ್, ಡಕ್, ಸ್ಟ್ಯಾಂಪ್, ಮಿಸ್ಟ್, ಹ್ಯಾಟ್, ನೆಕ್, ಸ್ಯಾಕ್, ಸ್ಟಕ್, ನಟ್, ಟಗ್, ಸ್ಲಗ್, ಲಾಕ್, ಪೆಸ್ಟ್, ಮಾಪ್, ಫ್ಲಫ್, ಸ್ವಿಮ್, ಕ್ಯಾಂಪ್, ಬಾರ್ನ್, ಫ್ರಾಗ್, ಲ್ಯಾಂಪ್. ಇದು ಶಾರ್ಟ್ ವೌಲ್ ಸೌಂಡ್ ಯೂಸ್ ಮಾಡಿಕೊಂಡು ರೀಡ್ ಮಾಡೋದಿದು. ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಶಾರ್ಟ್ ವೌಲ್ ಸೌಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಶಾರ್ಟ್ ವೌಲ್ ಸೌಂಡ್ ಯೂಸ್ ಮಾಡಿಕೊಂಡು ನೀವು ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಬೇಕು ಇಲ್ಲಿ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ ಫಸ್ಟ್ ನೋಡ್ರಿ, ಯಾವ್ಯಾವು ಶಾರ್ಟ್ ವೌಲ್ ಎ ಇ ಐ ಓ ಯು ಸರಿಯಾಗಿ ಯೂಸ್ ಮಾಡಬೇಕು ಇಲ್ಲಿ. ಫಿಲ್ ಇನ್ ದ ಬ್ಲ್ಯಾಂಕ್. ಸೊ C-T ಅಂತಿದೆ ಇಲ್ಲಿ, ಕ್ಯಾಟ್ ಅಂತಂತ ನಾವು ಬರೀಬೋದು, CAT. ಎ P-N ಇಲ್ಲಿ ಪೆನ್ ಅಂತಂತ ತೊಗೋಬೋದು ನಾವು, ಇ. ನೆಕ್ಸ್ಟ್ P-ND ಪಾಂಡ್. ನೆಕ್ಸ್ಟ್ ಲ್ಯಾಂಡ್. ನೆಕ್ಸ್ಟ್ ಪಿನ್. ಇದು ಶಾಪ್. ಇದು ಈಗ ಕ್ಯಾಟ್ ಆಗಿದೆ ಆಗಲೇ, ಇದು ಕಟ್ ಅಂತ ತೊಗೋತೀನಿ ನಾನು, ಯು ಯೂಸ್ ಮಾಡ್ತೀನಿ ಇಲ್ಲಿ, CUT ಕಟ್. ನೆಕ್ಸ್ಟ್ ಇಲ್ಲಿ ಪೆಟ್. ಇಲ್ಲಿ NET ಅಂತ ತೊಗೋಬೋದು, ಅಥವಾ ನಾಟ್ ಅಂತಾದರೂ ತೊಗೋಬೋದು, ನಾಟ್. ನೆಟ್ ಅಥವಾ ನಾಟ್. ನೆಕ್ಸ್ಟ್ TH-MB ಇಲ್ಲಿ ಥಂಬ್ ಅಂತಂತ ಹೇಳಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡ್ಬೋದು ನೀವು. ನೆಕ್ಸ್ಟ್ SINK ಅಂತಂದ್ರೆ ತೊಗೋಬೋದು, ಸಿಂಕ ಅಥವಾ ಸಂಕ ಎರಡು ನಡೀತೈತ್ರಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಫಾರೆಸ್ಟ್. ಸೊ ಈ ರೀತಿ ನೀವು ಫಿಲ್ ಅಪ್ ಮಾಡಬೇಕು ಯೂಸಿಂಗ್ ಶಾರ್ಟ್ ವೌಲ್ಸ್ ನೀವು. ನೆಕ್ಸ್ಟ್ ಲಾಂಗ್ ವೌಲ್ಸ್ ಅಂತಂದು ಬರ್ತೈತಿ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ ಆ್ಯಕ್ಟಿವಿಟಿ, ಶಾರ್ಟ್ ವೌಲ್ ಯೂಸ್ ಮಾಡಿಕೊಂಡು ರೈಟ್ ದ ಪ್ರಾಪರ್ ಶಾರ್ಟ್ ವೌಲ್ ವರ್ಡ್ಸ್ ಇನ್ ದ ಪ್ಲೇಸ್ ಗಿವನ್ ಬಿಲೋ ಅಂತಂತ ಹೇಳ್ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಬರ್ತದೆ ಹೇಳ್ರಿ, ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ಈಸ್ ಅಂಡರ್ಲೈನ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಂಡರ್ಲೈನ್ ಮಾಡಿದ್ದಿದೆ. ಸೊ HAT ಏನಂತ ಬರೆದಾರೆ ಇಲ್ಲಿ, ಹ್ಯಾಟ್ ಅಂತಂದು ಕೊಟ್ಟಾರೆ. ಸೊ ಜಂಬಲ್ಡ್ ಅದಾವ್ರಿ ಇವು, ಜಂಬಲ್ಡ್ ಅದಾವ, ನೀವು ಸರಿಯಾಗಿ ಜೋಡಿಸ್ಬೇಕು, ಅದನ್ನು ಕರೆಕ್ಟ್ ಮಾಡಬೇಕು. ಇಲ್ಲಿ ಫಸ್ಟ್ ಲೆಟ್ರ್ ಯಾವುದಿಂದ ಸ್ಟಾರ್ಟ್ ಮಾಡಬೇಕು, ಇಂದ ಸ್ಟಾರ್ಟ್ ಮಾಡಬೇಕು. ಇವು ಜಂಬಲ್ಡ್ ಅದಲ್ಲ, ಅದನ್ನು ತೊಗೊಂಡು ನೀವು ಮಾಡಬೇಕು. ಇಲ್ಲಿ ಏನಾಗ್ತೈತಿ, ಇದು ಸ್ಟೆಪ್ ಆಗ್ತೈತಿ, ಇದು ಸ್ಟೆಪ್. ಓಕೆ, ನೆಕ್ಸ್ಟ್ ಲಿಂದನ ಸ್ಟಾರ್ಟ್ ಮಾಡಬೇಕು ಇದನ್ನು. ಸೊ ಇದೇನಾಗ್ತೈತಿ ರೀ, SMAL ಸ್ಮಾಲ್ ಆಗಂಗಿಲ್ಲ, ರಾಂಗ್. ಇದು ಸ್ಲ್ಯಾಮ್ ಆಗ್ತೈತೆ ನೋಡ್ರಿ, ಸ್ಲ್ಯಾಮ್. ಸ್ಮಾಲ್ ಅಂದರೆ ಮತ್ತು SMALL ಆಗ್ತೈತೆ ಅದು. ಓಕೆ, ಇಟ್ ಈಸ್ ಸ್ಲ್ಯಾಮ್. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ. ನೆಕ್ಸ್ಟ್ Hಲಿಂದ ಸ್ಟಾರ್ಟ್ ಆಗಬೇಕು. ಇದೇನಾಗ್ತೈತೆ ರೀ, ಹಿಲ್. ಇಲ್ಲಿ ನೆಕ್ಸ್ಟ್ ಲಿಂದ ಸ್ಟಾರ್ಟ್ ಆಗಬೇಕಿದು, ಲಿಂದ ಸ್ಟಾರ್ಟ್ ಆಗಬೇಕು, ಸ್ಟಕ್. ನೆಕ್ಸ್ಟ್ ಇದು ಲಿಂದ ಸ್ಟಾರ್ಟ್ ಆಗಬೇಕು, ಅಲ್ಲ ಲಿಂದ ಸ್ಟಾರ್ಟ್. ಇಲ್ಲಿ ಆ್ಯಕ್ಚುಲಿ ಮಿಸ್ ಆಗೈತಿದು. ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಎಲ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ
ಏನಾಗ್ತೈತಿ ಇದು ವರ್ಡ್ ಲಾಟ್ಸ್ ಅಂತಂತ ಆಗ್ತೈತಿ. ನೆಕ್ಸ್ಟ್ ಎಫ್ಲಿಂದ ಸ್ಟಾರ್ಟ್ ಆಗಬೇಕಿದು, ಅಂಡರ್ಲೈನ್ ಮಾಡ್ಕೊಡ್ರಿ ನಿಮ್ಮ ಬುಕ್ನಲ್ಲಿ ಇರದೆ ಹೋದರೆ. ಎಫ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ಇದು ಫ್ಲಫ್ ಅಂತ ಆಗ್ತೈತೆ ರೀ. FLUF ಫ್ಲಫ್ ಅಂತ ಆಗ್ತೈತಿ. ನೆಕ್ಸ್ಟ್ ಇದು ಜಿಲಿಂದ ಸ್ಟಾರ್ಟ್ ಆಗಬೇಕು, ಅಂಡರ್ಲೈನ್ ಮಾಡ್ಕೊಡ್ರಿ. ಜಿಲಿಂದ ಇದೇನಾಗ್ತೈತೆ ರೀ ಗ್ರಿಲ್, GRILL ಎಲ್ಲ ಸೇರಿ ಬರಿಬೇಕು ನೀವು ವರ್ಡ್. ಓಕೆ, ನೆಕ್ಸ್ಟ್ ಏನಿದೆ ನೋಡ್ರಿ. ನೆಕ್ಸ್ಟ್ ಯಾವುದಿಂದ ಸ್ಟಾರ್ಟ್ ಆಗಬೇಕಂದ್ರೆ ಡಿಲಿಂದ ಸ್ಟಾರ್ಟ್ ಆಗಬೇಕಿದ್ದು. ಇದು ಡಿಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ಡಕ್. ನೆಕ್ಸ್ಟ್ ಎಸ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ಇದು ಸ್ಟಾಪ್ ಅಂತಲೂ ತೊಗೋಬೋದು ನೀವು, ಇನ್ನೊಂದು ಸ್ಪಾಟ್ ಅಂತಾದ್ರೂ ತೊಗೋಬೋದು. ಓಕೆ, ಸೊ ಈ ರೀತಿ ನೀವು ಬರಿಬೇಕಾಗ್ತೈತಿ. ಸೊ ನೆಕ್ಸ್ಟ್ ಯಾವ್ದು ಆ್ಯಕ್ಟಿವಿಟಿ ಇದೆ ನೋಡ್ರಿ, ಲಾಂಗ್ ವೌಲ್ಸ್ ವರ್ಡ್ಸ್ ಆ್ಯಕ್ಟಿವಿಟಿ ಬರ್ತೈತಿ. ಫಸ್ಟ್ ಇದನ್ನು ಓದ್ಕೊಡ್ರಿ. ರೀಡ್ ದೀಸ್ ವರ್ಡ್ಸ್ ಅಂತ ಹೇಳ್ಕೊಟ್ಟಿರ್ತಾರೆ ಆ್ಯಕ್ಟಿವಿಟಿ ಒಳಗೆ. ಸೊ ರೀಡ್ ದೀಸ್ ವರ್ಡ್ಸ್ ಫಸ್ಟ್ ಓದೋಣ ಎಲ್ಲ. ಸೊ ಲಾಂಗ್ ವೌಲ್ ಅಂದರೆ ಕಾಂಬಿನೇಷನ್ ಆಫ್ 2 ವೌಲ್ಸ್ ಇರ್ತೈತೆ ನೋಡ್ರಿ. AI ಅಂತ ಇರ್ಬೋದು, EE ಅಂತ ಇರ್ಬೋದು, OA ಅಂತ ಇರ್ಬೋದು, ಮತ್ತು AE ಅಂತ ಇರ್ಬೋದು. ಓಕೆ, ಸೊ ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಅದಾವ, ಜಸ್ಟ್ ಓದೋಣ ಇಲ್ಲಿ. ಪೇನ್, ಕೀಪ್, ಸೋಪ್, ಏಮ್, ವೀಡ್, ಬಾರ್ಬೆಕ್ಯೂ, ಪೈ, ಶೀಪ್, ಲೈ, ಮೇನ್, ಕೋಸ್ಟ್, ಸ್ನೇಲ್, ರೀಫ್, ಸೋಕ್, ಕ್ಯೂ, ಟೋಸ್ಟ್, ಹ್ಯೂ, ಡೀಪ್, ಚೇರ್, ಗ್ರೇನ್. ಓಕೆ, ಸೊ ಈ ರೀತಿ ನೀವು ಓದಬೇಕಾಗ್ತೈತಿ ಲಾಂಗ್ ವೌಲ್ ವರ್ಡ್ಸ್ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಲಾಂಗ್ ವೌಲ್ ವರ್ಡ್ಸ್, ಇಲ್ಲಿ ಲಾಂಗ್ ವೌಲ್ ಸೌಂಡ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ ನೋಡಲಿ. ಸೊ ಲಾಂಗ್ ವೌಲ್ಸ್ ಯಾವ ಕೊಟ್ಟಿದ್ದಾರೆ ಇಲ್ಲೇ ಆಲ್ರೆಡಿ. ಸೊ AI, AE, IE, OA, UE ಇವ್ರು ಯೂಸ್ ಮಾಡಿಕೊಂಡು ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. AI ಏನು ಸೌಂಡ್ ಮಾಡ್ತೈತ್ರಿ A, EE ಏನು ಮಾಡ್ತೈತಿ E, IE I, OA O, UE U ಅಂತ ಸೌಂಡ್ ಮಾಡ್ತೈತಿ. ಓಕೆ, ಇಲ್ಲಿ ಏನು ಬರ್ತಿದ್ರಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟ್ರೇನ್, ಇದು AI ಅಂತಂತ ಹಾಕ್ಬೇಕಿಲ್ಲಿ. ನೆಕ್ಸ್ಟ್ ಇದು ಸ್ಲೀಪ್, ನೀವೇ ಸ್ವಂತ ಟ್ರೈ ಮಾಡಿರಿ. ಫಸ್ಟ್ ಸ್ಲೀಪ್. ಇದು ಪಾಯ್, ಇದೇನಾಗ್ತೈತಿ ಟೋಸ್ಟ್, OA ಹಾಕ್ಬೇಕಿಲ್ಲಿ ಟೋಸ್ಟ್. ಇದೇನ್ರಿ ನೆಕ್ಸ್ಟ್ ಕ್ಯೂ, UE ಬರಿಬೇಕು, ಕ್ಯೂ. ಓಕೆ, ನೆಕ್ಸ್ಟ್ ಇದು ಶೀಪ್. ನೆಕ್ಸ್ಟ್ COAT ಆಗ್ತೈತಲ್ಲ, ಇದು ಕೋಟ್. ಇದು ಡ್ಯೂ, UE. ಓಕೆ, ಇಲ್ಲೇನಾಗ್ತೈತಿ ರೀ ರೂಫ್ ಅಲ್ಲ ಇದು. ಎಸ್, no, it is reef. Paid, weep, ಇದು ಬ್ರೇನ್, AI. ಸೊ ಸರಿಯಾಗಿ ನೋಟ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ರೈಟ್ ದ ಪ್ರಾಪರ್ ಲಾಂಗ್ ವೌಲ್ ವರ್ಡ್ಸ್ ಇನ್ ದ ಸ್ಪೇಸ್ ಗಿವನ್ ಬಿಲೋ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಫಸ್ಟ್ ಲೆಟರ್ ಅಂಡರ್ಲೈನ್ ಮಾಡಿದೆ ಅಂತ ಹೇಳ್ಕೊಟ್ಟಿದ್ದಾರೆ ನೋಡ್ರಿ. ಕ್ಲೂ ಕೊಟ್ಟಿದ್ದಾರೆ ಇಲ್ಲಿ. ಸೊ ಏನು ಕ್ಲೂ ಇದೆ, ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ಈಸ್ ಅಂಡರ್ಲೈನ್. ಸೊ ಆ ವರ್ಡ್ ಫಸ್ಟ್ ಲೆಟರ್ ಅಂಡರ್ಲೈನ್ ಮಾಡಿದಾರೆ ಅಂತ ಹೇಳ್ಕೊಡ್ತಾರೆ. ಸೊ ಹಿಯರ್ P ಈಸ್ ಅಂಡರ್ಲೈನ್. ಇದೇನಾಗ್ತೈತಿ ರೀ ಪೇನ್ ಅಂತ ಆಗ್ತೈತಿ, ಪೇನ್. ಓಕೆ, ಅದೇ ರೀತಿ ಇಲ್ಲಿ C ಅಂಡರ್ಲೈನ್ ಮಾಡಿದ್ದಾರೆ. ಸೊ ಸಿಲಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಲೆಟರ್. ಸೊ ಇದೇನಾಗ್ತೈತಿ ರೀ ಕ್ಯೂ ಅಂತ ಆಗ್ತೈತಿ, QUE. ಓಕೆ, ನೆಕ್ಸ್ಟ್ ಎಮ್ಲಿಂದ ಸ್ಟಾರ್ಟ್ ಆಗಬೇಕಿದು, ಎಮ್ಲಿಂದ. ಸೊ ಎಮ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ಇದು ಏನಾಗ್ತೈತಿ ರೀ ಮೇನ್. ಫಸ್ಟ್ ಲೆಟರ್ ಕ್ಯಾಪಿಟಲ್ ಬರೀರಿ ನೀವು. ನೆಕ್ಸ್ಟ್ ಏನಿದೆ ನೋಡ್ರಿ, ಎಸ್ಲಿಂದ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಲೆಟರ್ ಎಸ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ. ಇದೇನಾಗ್ತೈತಿ ರೀ ಸೀನ್. ಓಕೆ, ನೆಕ್ಸ್ಟ್ ಫಸ್ಟ್ ಲೆಟರ್ ಬಿಲಿಂದ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದೇನಾಗ್ತೈತಿ ರೀ ಬಾರ್ಬೆಕ್ಯೂ. ಕಂಪ್ಲೀಟ್ ಮಾಡಿದ್ದನ್ನು. ನೆಕ್ಸ್ಟ್
ಪೀಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಕೊಟ್ಟಿದ್ದಾರೆ, ಇದು ಪಾಯ್. ಪಾಯ್. ಓಕೆ, ನೆಕ್ಸ್ಟ್ ಟೀಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ, ಇದು ಟೀಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಡ್ತಾರೆ, ಟೋಸ್ಟ್. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ ನೋಡಲಿ, ಬೀಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ. ಬೀಲಿಂದ ಸ್ಟಾರ್ಟ್ ಆಗ್ತೈತೆ ಅಂದರೆ ಇದೇನಾಗ್ತೈತೆ ರೀ, ಬ್ರೇನ್. ನೀವೇ ಥಿಂಕ್ ಮಾಡ್ಬೇಕು, ಇದನ್ನು ಜಂಬಲ್ಡ್ದಾವು. ನೆಕ್ಸ್ಟ್ ಟೀಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ, ಇದೇನಾಗ್ತೈತೆ ರೀ, ಟೀತ್. ನೆಕ್ಸ್ಟ್ ಎಫ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ, ಇದೇನಾಗ್ತೈತೆ ರೀ, ಫ್ಲೋಟ್. ನೆಕ್ಸ್ಟ್ ಇದೇನಾಗ್ತೈತಿ, ಇದು ಆರಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ, ಸೊ ಇದೇನಾಗ್ತೈತೆ ರೀ, ರೀಫ್. ರೀಫ್. ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ, ಇದು ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಮೇ ಬಿ ಇಟ್ ಈಸ್ ರಾಂಗ್, ಇದು ರಾಂಗ್ ಆಗಿ ಕೊಟ್ಟಿದ್ದಾರೆ ಅನಿಸ್ತೈತಿ. ಸೊ ನೀವು ಚೆಕ್ ಮಾಡಿಕೊಡಿ. ಇಟ್ ಶುಡ್ ಸ್ಟಾರ್ಟ್ ವಿತ್ ಸಿ ಹಿಯರ್. ಸೊ ಸಿಲಿಂದ ಸ್ಟಾರ್ಟ್ ಆತಂದರೆ ಇದು ಕ್ಲ್ಯೂ ಅಂತಂತ ಆಗ್ತೈತಿ ನಿಮ್ಮ. ನೆಕ್ಸ್ಟ್ ರೀಡಿಂಗ್ ಸಿ ಎಚ್ ವರ್ಡ್ಸ್ ಅಂತಿದೆ. ಸೊ ಸಿ ಎಚ್ ಯೂಸ್ ಮಾಡಿಕೊಂಡು ಏನು ಸೌಂಡ್ ಮಾಡ್ತೈತಿ ಮತ್ತು ಇವನ್ನ ವರ್ಡ್ಸ್ ನಾವು ಓದೋಣಂತೆ. ಸಿ ಎಚ್ ಯಾವ ರೀತಿ ಸೌಂಡ್ ಮಾಡ್ತೈತಿ ರೀ, ಚ. ಸೊ ಚ ಅಂತ ಸೌಂಡ್ ಮಾಡ್ತೈತಿ. ಸೊ ಯೂಸ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು, ಚ ಚಾಪ್, ಇಂಚ್, ಚಿಕ್, ಚಾಪ್, ಚಗ್, ಕ್ರಂಚ್, ಸ್ಟೆಂಚ್, ಚಂಕ್, ಬಂಚ್, ವಿಂಚ್, ಸಚ್, ಕ್ಲೆಂಚ್, ಮಂಚ್, ಚೆಸ್ಟ್, ಚಾಂಪ್, ಚಿಲ್, ಸ್ಕೆಚ್, ಸ್ವಿಚ್, ಸ್ನಿಚ್, ಹ್ಯಾಚ್, ಬೆಂಚ್, ಬ್ಯಾಚ್, ರ್ಯಾಂಚ್, ಡ್ರೆಂಚ್, ಚೆಸ್ ಅಂತ ನೀವು ಸೌಂಡ್ ಮಾಡಿ ಓದಬೇಕು. ಓಕೆ, ಸಿ ಎಚ್ ಬಂದಾಗ. ಓಕೆ, ನೆಕ್ಸ್ಟ್ ಎಸ್ ಎಚ್ ಬಂದಾಗ ಏನು ಸೌಂಡ್ ಆಗ್ತೈತೆ ರೀ, ಎಸ್ ಎಚ್ ಬಂದಾಗ ಏನು ಸೌಂಡ್ ಆಗ್ತೈತೆ ಅಂದರೆ ಶ್ ಶ್. ಓಕೆ, ಮೆಶ್, ಕ್ರ್ಯಾಶ್, ಶಾರ್ಟ್, ಮ್ಯಾಶ್, ಹ್ಯಾಶ್, ಆ್ಯಶ್, ಫಿಶ್, ಬ್ರಷ್, ಫ್ಲ್ಯಾಶ್, ಡಿಶ್, ಶಿಪ್, ಹಶ್, ಸ್ವಿಶ್, ಶೆಲ್, ಡ್ಯಾಶ್, ಕ್ಯಾಶ್, ಶಾಪ್, ಫ್ಲಶ್, ಶಡ್, ಫ್ಲೆಶ್, ಲಶ್, ಫ್ರೆಶ್, ಶ್ಯಾಮ್, ಪ್ಲಶ್, ಶಾಕ್. ಓಕೆ, ನೆಕ್ಸ್ಟ್ ಟಿ ಎಚ್ ಬಂದಾಗ ಏನು ಸೌಂಡ್ ಆಗ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಟಿ ಎಚ್ ತ. ಟಿ ಎಚ್ ಬಂದಾಗ ಏನು ಸೌಂಡ್ ಆಗ್ತೈತಿ ರೀ, ತ ಅಂತಂತ ಹೇಳಿ ಸೌಂಡ್ ಆಗ್ತೈತಿ. ಒಂದೊಂದ್ಸಲ ದ ಅಂತಂತ ಸೌಂಡ್ ಆಗ್ತೈತಿ, ತ ಅಥವಾ ದ ಅಂತಂತ ಹೇಳಿ ಸೌಂಡ್ ಆಗ್ತೈತಿ. ಥ್ಯಾಂಕ್, ಇಲ್ಲಿ ಥ್ಯಾಂಕ್, ಇಲ್ಲಿ ವಿಡ್ತ್, ಥಿಂಕ್, ಟೆಂತ್, ಇಲ್ಲಿ ದ ಅಂತ ಆಗ್ತೈತಿ ನೋಡ್ರಿ. ದ್ಯಾನ್, ದೆಮ್, ಫಿಫ್ತ್, ದಿಸ್, ಥಿಂಗ್, ಥ್ರಿಲ್, ವಿತ್, ಮಾತ್, ಫಿಲ್ತ್, ಕ್ಲಾತ್, ಥಾಂಗ್, ಥಪ್, ಥಂಪ್, ಥಂಪ್, ಥಿಕ್, ಥೆಫ್ಟ್, ಥಿನ್, ಥ್ರ್ಯಾಶ್, ಥಂಬ್, ಇಲ್ಲಿ ಅದರ್, ಬಾತ್, ಥ್ರಶ್, ಬ್ರದರ್. ಓಕೆ, ಸೊ ನೆಕ್ಸ್ಟ್ ಕ್ಯೂ ಯು ಬಂದಾಗ ಕ್ವ. ಕ್ವ ಅಂತಂದು ಸೌಂಡ್ ಆಗ್ತಿರ್ತದೆ. ಕ್ಯೂ ಯು ಬಂದಾಗ ಕ್ವೆಸ್ಟ್, ಕ್ವಿಲ್ಟ್, ಕ್ವ್ಯಾಕ್, ಕ್ವಿಜ್, ಕ್ವಿಪ್, ಸ್ಕ್ವಿಂಟ್, ಕ್ವಿಲ್, ಕ್ವಿಕ್, ಕ್ವೆಲ್, ಕ್ವಿಟ್, ಕ್ವೆಂಚ್, ಸ್ಕ್ವಿಡ್. ನೆಕ್ಸ್ಟ್ ಎನ್ ಜಿ ಬಂದಾಗ ಅಂಗ್. ಎನ್ ಜಿ ಬಂದಾಗ ಏನಾಗ್ತೈತೆ ರೀ, ಎನ್ ಜಿ ಬಂದಾಗ ಅಂಗ್ ಅಂತಂತ ಆಗ್ತೈತಿ. ಓಕೆ, ಇಲ್ಲಿ ನೋಡಲಿ, ಬ್ರಿಂಗ್. ಎನ್ ಜಿ ಬಂದಾಗ ಅಂಗ್. ಸ್ಲಿಂಗ್, ಗ್ಯಾಂಗ್, ಸ್ಟ್ರಿಂಗ್, ಸ್ವಿಂಗ್, ಫ್ಲಂಗ್, ಹಂಗ್, ಬ್ಯಾಂಗ್, ಸ್ಲ್ಯಾಂಗ್, ಕ್ಲಿಂಗ್, ಹ್ಯಾಂಗ್, ಸ್ಟಿಂಗ್, ಸ್ಪ್ರಿಂಗ್, ರ್ಯಾಂಗ್, ಕಿಂಗ್, ಫ್ಯಾಂಗ್, ಲಾಂಗ್, ರಿಂಗ್, ಥಾಂಗ್, ಲಂಗ್, ಬ್ರಿಂಗ್, ಸ್ಟ್ರಾಂಗ್, ಪ್ರಾಂಗ್, ಲಾಂಗ್, ಬ್ಯಾಂಗ್. ಸೊ ಈ ರೀತಿ ನಿಮಗೆ ಓದ್ಲಿಕ್ಕೆ ಬರಬೇಕು. ಓಕೆ, ಸೊ ಬೇರೆ ಬೇರೆ ವರ್ಡ್ಸು ಕೊಟ್ಟಾರ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ, ಓದಬೇಕು, ಇದ್ರ ಮೀನಿಂಗ್ ತಿಳ್ಕೊಬೇಕು. ಅಂದರೆ ನಿಮ್ಮದು ಒಕ್ಯಾಬ್ಯುಲರಿನೂ ಜಾಸ್ತಿ ಆಗ್ತೈತಿ, ಮತ್ತು ಹೊಸ ಹೊಸ ವರ್ಡ್ಸ್ ಕಲಿತೀರಿ, ಮತ್ತು ಪ್ರೊನೌನ್ಸಿಯೇಷನು ನಿಮ್ಮದು ಇಂಪ್ರೂವ್ ಆಗ್ತೈತಿ. ಓಕೆ, ಸೊ ಜಸ್ಟ್ ನಾನು ಇಲ್ಲಿ ಓದ್ತಾ ಹೋಗ್ತೀನಿ, ನೀವು ಜಸ್ಟ್ ಸೌಂಡ್ ಕೇಳಿಸ್ಕೊಡ್ರಿ. ಓಕೆ, ಇದು ಕ್ಲಾಗ್, ಟ್ರ್ಯಾಕ್ಟರ್, ಕ್ಲಾಕ್, ಶಿಪ್,
baseball, rooster, shout, charm, litter, quick, foam, spend, grain, quilt, caterpillar, sparrow, wealth, diploma, extensive, alternative, specifically, outstanding, technical, structure, credit, graphics, electrical, electronic, mechanic, tradition, constitution, knowledge, environment, product. Next, tradition, constitution, knowledge, environment, production, information, chemical, industry, humanities, applied, trigonometry, angle, degree, function, logarithm, differential, calculus, exponent, quotient, complex, proper, partial, computing, analysis, problem. Next, technology, dimension, measurement, ಸ್ಕೇಲಾರ್, ವೆಕ್ಟರ್. ಸೊ ಈ ವರ್ಡ್ಸ್ ಹೇಗೆ ಓದಬೇಕು ಅಂತ ಹೇಳಿ ನೀವು ತಿಳ್ಕೊಂಡ್ರಿ. ನೆಕ್ಸ್ಟ್, ಕಾಮನ್ಲಿ ಯೂಸ್ಡ್ ವರ್ಡ್ಸ್ ಲಿಸ್ಟ್. ಸೊ ಜಾಸ್ತಿ ನಾವು ಡೇ ಟು ಡೇ ಲೈಫ್ನಲ್ಲಿ ಯೂಸ್ ಮಾಡುವಂತಹ ವರ್ಡ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಡೇ ಟು ಡೇ ಲೈಫ್ನಲ್ಲಿ ಯೂಸ್ ಮಾಡುವಂಥ ವರ್ಡ್ಸ್ ಯಾವ ನೋಡ್ರಿ ಇಲ್ಲಿ. ಜಸ್ಟ್ ಐ ವಿಲ್ ರೀಡ್ ಇಟ್, ಲಿಸನ್ ಕೇರ್ಫುಲಿ. ವೆನ್, ಟುಡೇ, ಫಾರ್, ಆಫ್, ಗಿವ್, ಸ್ಟಾಪ್, ಆಫನ್, again, little, than, myself, do, large, are, over, from, both, on, like, along, him, name, said, am, why, can, few, they, has, go, home, look, bring, but, big, buy, no, part, old, should, done, a, not, once, high, walk, her, off. Thought, for, into, time, better, be, them, away, long, many, does, no, had, get, always, other, word, in, please, these, with, very, ask, and, last, your, say, got, what, I, make, 10, next, come, day, 2, would, each, show, play, who, it, s, those, girl, this, now, my. ಸೊ ಇವೆಲ್ಲ ವರ್ಡ್ಸ್ ನೀವು ಓದಿ ಪ್ರಾಕ್ಟೀಸ್ ಮಾಡಿರಿ. ಡೇ ಟು ಡೇ ಲೈಫ್ನಲ್ಲಿ ನೀವು ಯೂಸ್ ಮಾಡುವಂತಹ ವರ್ಡ್ಸ್ ಇವು. ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತಂದು ತಿಳ್ಕೊಡ್ರಿ. ಕುಡ್, been, where, you, way, he, fun, which, were, only, right, or, much, more, goes, one, tell, me, great, all, out, any, number, we, that, fast, there, first, cat, is, find, his, small, she, have, at, dog, did, how, see, went, as, before, water, here, full, saw, up. Next, and, people, some, never, use, so, school, then, boy, take, to, if, right, the, call, night, after, will, there, might, made, about, was, may. ಸೊ ಈ ರೀತಿ ಸಾಕಷ್ಟು ವರ್ಡ್ಸ್ ಕೊಟ್ಟಿದ್ದಾರೆ. ನೀವು ಏನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಆ ವರ್ಡ್ಸನ್ನು ನಾವು ಹೇಗೆ ರೀಡ್ ಮಾಡಬೇಕು, ಹೇಗೆ ಪ್ರೊನೌನ್ಸ್ ಮಾಡಬೇಕು, ವಿತ್ ಮೀನಿಂಗ್ ನೀವು ತಿಳ್ಕೊಬೇಕು. ನಿಮ್ಮದು ವೊಕ್ಯಾಬುಲರಿನೂ ಇಂಪ್ರೂವ್ ಆಗ್ತೈತಿ, ಪ್ರೊನೌನ್ಸಿಯೇಷನು ಇಂಪ್ರೂವ್ ಆಗ್ತೈತಿ. ಮತ್ತು ನೀವು ಕಮ್ಯುನಿಕೇಟ್ ಮಾಡಬೇಕಾದಾಗ ಯಾವ ರೀತಿ ನೀವು ಸೌಂಡ್ ಮಾಡಬೇಕು, ಯಾವ ರೀತಿ ನೀವು ಮಾತಾಡಬೇಕು, ಭಾಳಷ್ಟು ಹೆಲ್ಪ್ ಆಗ್ತೈತಿ. ಇದು ನಿಮ್ಗೆ ಗೊತ್ತಿದ್ರೆ. ಸೊ ಫಸ್ಟ್ ಚಾಪ್ಟರ್ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇವು ನಿಮಗೆ ಸ್ಕಿಲ್ ಟೆಸ್ಟ್ನಲ್ಲಿನೂ ಕೇಳ್ತಾರೆ, ಲ್ಯಾಬ್ ಎಕ್ಸಾಮ್ನಲ್ಲಿ, ಫೈನಲ್ ಎಕ್ಸಾಮ್ನಲ್ಲೂ ಕೇಳ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ಬೋದು ನಿಮಗೆ ರೈಟಪ್ಪಿಗೆ, ಅಥವಾ ರೀಡ್ ಮಾಡ್ಲಿಕ್ಕೆ ಕೇಳ್ಬೋದು, ಮತ್ತು ಮೀನಿಂಗ್ ಕೇಳ್ಬೋದು. ಸೊ ಎನಿಥಿಂಗ್ ದೇ ಮೇ ಆಸ್ಕ್. ಸೊ ಇಂಪಾರ್ಟೆಂಟ್ ಇದೆಲ್ಲ ನಾನು ಕವರ್ ಮಾಡಿದ್ದೀನಿ. ಸೊ ನೀವೇ ಪ್ರಾಕ್ಟೀಸ್ ಮಾಡಿಕೊಡ್ರಿ, ಸ್ವಂತ ಟ್ರೈ ಮಾಡಿರಿ. ಗೊತ್ತಿರದೆ ಹೋದರೆ ಇದನ್ನು ರೆಫರ್ ಮಾಡಿಕೊಂಡು ನೀವು ಪ್ರಿಪೇರ್ ಮಾಡ್ಕೋಬೋದು. ಓಕೆ, ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೂ ಶೇರ್ ಮಾಡಿ, ನಿಮಗೆ ಇದು ಯೂಸ್ಫುಲ್ ಅನ್ನಿಸ್ತಂದರೆ. ಮತ್ತು ಸೊ ಇದನ್ನು ಜಾಸ್ತಿ ಜನರಿಗೆ ಶೇರ್ ಮಾಡಿರಿ. ಇಂಗ್ಲೀಷ್ ಭಾಳ ಈಸಿ ಇದೆ ಕಲೀಲಿಕ್ಕೆ, ಮತ್ತು ಇದೇ ರೀತಿ ನಾವು ಕಲಿತಾ ಹೋಗೋಣ. ಓಕೆ, ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.